ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಜರುಗಿತು. ಎಪಿಎಂಸಿ ಮಾರುಕಟ್ಟೆ ಬಳಿ ಆಯೋಜನೆ ಮಾಡಿದ್ದ ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ಯರೇಸ್ವಾಮಿ ಚಾಲನೆ ನೀಡಿದರು. ಎಪಿಎಂಸಿಯಿಂದ ಪ್ರಾರಂಭವಾದ ಜಾಗೃತಿ ಜಾಥಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿತು. ಜಾಥಾದಲ್ಲಿ ಶಾಲಾ ಮಕ್ಕಳು, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ದಲಿತ ಸಂಘಟನೆಯ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ವದಿಗೆರೆ ರಮೇಶ್, ಪೆಟ್ರೋಲ್ ಬಂಕ್ ನಾಗಣ್ಣ, ಕಾಂಗ್ರೆಸ್ ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷ ಶ್ರೀನಿವಾಸ್ ಭಾಗಿಯಾಗಿದ್ದರು. ಎಪಿಎಂಸಿಯಿಂದ ಪ್ರಾರಂಭವಾದ ಜಾಥಾ ಚಿತ್ರದುರ್ಗ ರಸ್ತೆ ಬಳಿ ಅಂತ್ಯವಾಯಿತು. ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿ ಕೆಇಬಿ ಸಿಬ್ಬಂದಿ ವರ್ಗ ಹಾಗೂ ತಾಲೂಕು ಸಿಬ್ಬಂದಿಗಳಿಂದ ಬೈಕ್ ಜಾಥಾ ನಡೆಯಿತು. ಈ ಬೈಕ್ ಜಾಥಾ ಸಾರ್ವಜನಿಕರ ಆಕರ್ಷಣೆಯಾಗಿತ್ತು. ಜಾಥಾ ಮೂಲಕ ಸಂವಿಧಾನ ಕುರಿತು ಜಾಗೃತಿ ಮೂಡಿಸಿ ಅರಿವು ಮೂಡಿಸಲಾಯಿತು. ಬಳಿಕ ತಹಶೀಲ್ದಾರ್ ಎಬಿ ನ್ಯೂಸ್ನೊಂದಿಗೆ ಮಾತನಾಡಿ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು. ಇನ್ನು ಬಿಸಿಎಂ ಆಫೀಸರ್ ರವಿಕುಮಾರ್ ಅಥರ್ಗಾ, ಎಡಿಎಸ್ಡಬ್ಲ್ಯೂಒ ಆಫೀಸರ್ ಮಲ್ಲಿಕಾರ್ಜುನ, ಬೆಸ್ಕಾಂ ಎಇಇ ಮಂಜು ನಾಯಕ್, ಆಹಾರ ಶಿರಸ್ತೇದಾರ್ ಜಯರಾಮ್, ಬಿಇಒ ಜಯಪ್ಪ, ಶ್ರೀಕಾಂತ್, ಆರ್ಎಫ್ಒ ಜಗದೀಶ್ ಮಾಫಿನಕಟ್ಟೆ, ಸಬ್ ಇನ್ಸ್ಪೆಕ್ಟರ್ ನಿರಂಜನ್, ವೀರೇಶ್ ನಾಯಕ್, ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಷಣ್ಮುಗಪ್ಪ, ಡಿಎಸ್ಎಸ್ ತಾಲೂಕು ಅಧ್ಯಕ್ಷರಾದ ಆನಂದ್ ಗತಗೂರ್, ಡಿಎಸ್ಎಸ್ ತಾಲೂಕು ಅಧ್ಯಕ್ಷರಾದ ಆನಂದ್ ಕಗತೂರ್, ಪ್ರಭಾಕರ್ ಪಾಂಡಮಟ್ಟೆ, ಡಿಎಸ್ಎಸ್ ಖಜಾಂಚಿ ಎಚ್ಎನ್ ಮೂರ್ತಿ, ಗಾಂಧಿನಗರದ ನಾಗರಾಜ್, ಮುದಿಗೆರೆ ಮಹಾರುದ್ರಪ್ಪ, ಎಂಕೆ ನಾಗಪ್ಪ, ನಿವೃತ್ತ ಶಿಕ್ಷಕರು, ಇನ್ನೂ ಅನೇಕ ಡಿಎಸ್ಎಸ್ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ.
ಚನ್ನಗಿರಿ ತಾಲೂಕಿನಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಇವತ್ತು ನಮ್ಮ ತಾಲೂಕಿನ ಸಿಟಿಗೆ ಆಗಮಿಸಿದೆ. ಅದರ ಪ್ರಯುಕ್ತ ನಾವು ಇವತ್ತು ಆ ಜಾಥಾವನ್ನು ಆಯೋಜನೆ ಮಾಡಿದ್ದೇವೆ. ಇವತ್ತು ಎಲ್ಲ ತಾಲೂಕಿನ ಇಲಾಖೆಗಳ ಸಂಯೋಗ ಮತ್ತೆ ಎಲ್ಲ ಸಮಾಜದ ಮುಖಂಡರುಗಳು ಮತ್ತು ಎಲ್ಲ ಸಮುದಾಯಗಳ ಸಹಯೋಗದೊಂದಿಗೆ ಇವತ್ತು ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಇದರ ಪ್ರಯುಕ್ತ ಬೈಕ್ ರ್ಯಾಲಿ ಮತ್ತೆ ಬ್ಯಾಂಡ್ ಜೊತೆಲೆ ಸಮೇತ ಹಾಗೂ ಕಲಾ ತಂಡಗಳ ಜೊತೆಯಲ್ಲಿ ನಾವು ನಮಗೆ ಏನು ಜಾಗೃತ ಜಾಥಾ ಬಂದಿದೆ ಆ ವ್ಯಾನ್ ಅನ್ನು ನಾವು ಕರೆದೊಯ್ಯೋದ್ರ ಮೂಲಕ ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ. ಸಂವಿಧಾನ ನಮ್ಮ ಹಕ್ಕನ್ನ ಮತ್ತೆ ನಮಗೆ ಕರ್ತವ್ಯವನ್ನು ಒದಗಿಸಿಕೊಟ್ಟಂತಹ ಮಹಾನ್ ಒಂದು ನಮ್ಮ ಅಡ್ಮಿನಿಸ್ಟ್ರೇಷನ್ ಒಂದು ಆಡಳಿತ ವ್ಯವಸ್ಥೆಯ ಒಂದು ರೂಪರೇಷೆಯನ್ನು ರೂಪಿಸಿಕೊಟ್ಟಿದೆ. ಅದಕ್ಕೆ ಬದ್ಧರಾಗಿ ನಾವೆಲ್ಲರೂ ಕಾರ್ಯನಿರ್ವಹಿಸೋಣ ಅಂತ ಹೇಳ್ಬಿಟ್ಟು ತಾಲೂಕಿನ ಸರ್ವರಲ್ಲೂ ಸಹ ಮನವಿಯನ್ನು ಮಾಡಿಕೊಳ್ತಾ ಈ ಜಾಥಾಕ್ಕೆ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಸಕ್ಸಸ್ಫುಲ್ ಆಗಿ ಇದನ್ನ ನೆರವೇರಿಸೋಣ ಅಂತ ಹೇಳ್ಬಿಟ್ಟು ಆಶಿಸ್ತಾರೆ. ಭಾರತದ ಸಾವಿರಾರು ವರ್ಷದ ಚರಿತ್ರೆಯ ಅಸಮಾನ ನೆಲೆಗಳನ್ನು ಇಲ್ಲವಾಗಿಸಿ ಸಮಾನತೆಯನ್ನು ಬೋಧಿಸಿದ್ದು ಅಂಬೇಡ್ಕರ್ ಅವರ ಸಂವಿಧಾನದೊಳಗೆ ಈ ದೇಶದ ಎಲ್ಲ ಪ್ರಜೆಗಳಿಗೆ, ಈ ದೇಶದ ಕಟ್ಟಕಡೆಯ ಮನುಷ್ಯನಿಗೂ ಕೂಡ ಸಾಮಾಜಿಕವಾದ ನ್ಯಾಯವನ್ನು ಕೊಟ್ಟಂಥದ್ದು. ಈ ದೇಶದ ಅಧಿಕಾರ ಮತ್ತು ಸಂಪತ್ತು ಎಲ್ಲ ವರ್ಗದ ಜನರಿಗೆ ಸಮಾನ ಹಂಚಿಕೆ ಆಗಬೇಕನ್ನೋದು ಸಂವಿಧಾನದ ಆಶೆ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಧಕ್ಕೆ ತರುವಂತ ಒಂದು ಹುನ್ನಾರಗಳು ಪ್ರಭುತ್ವದ ನೆಲೆಯಿಂದಲೇ ನಡೀತಿದ್ದಾವೆ. ಸಂಸದೀಯ ಸದಸ್ಯರೇ ಇವತ್ತು ಸಂವಿಧಾನವನ್ನು ಸುಡುತ್ತುವಂತ ಮಾತಾಡ್ತಾರೆ. ದೇಶದ ಧ್ವಜವನ್ನು ಕಿತ್ತಲು ಕೂಡ ಕೇಸರಿ ಧ್ವಜವೇ ಪ್ರಧಾನ ಅಂತ ಮಾತಾಡ್ತಾರೆ. ಎತ್ತಿದ್ರೆ ಪ್ರಶ್ನೆ ಮಾಡಿದ್ರೆ ಇವತ್ತು ಕೊಲ್ತೀವಿ, ಗುಂಡೊಡಿರಿ ಅನ್ನುವಂತ ಹಿಂಸಾತ್ಮಕ ಮಾತುಗಳು ಈ ದೇಶದಲ್ಲಿ ಕೇಳ್ಕೊಳ್ತಾರೆ. ಯಾವುದೋ ಒಂದು ಧರ್ಮದ ವಕ್ತಾರಿಕೆಯನ್ನು ಇಟ್ಕೊಂಡ್ಬಿಟ್ಟು ಇವತ್ತು ಇಡೀ ದೇಶವನ್ನ ಯಾವುದೋ ಒಂದು ಧರ್ಮದ ಮೂಲಭೂತವಾದಕ್ಕೆ ಒಗ್ಗಿಸುವ ಪ್ರಯತ್ನ. ಈ ದೇಶ ಜಾತ್ಯತೀತವಾದದ್ದು, ಧರ್ಮ ನಿರಪೇಕ್ಷವಾದದ್ದು ನಮ್ಮ ಸಂವಿಧಾನ. ಹಾಗಾಗಿ ಈ ದೇಶದೊಳಗೆ ಎಲ್ಲ ಜನವರ್ಗಕ್ಕೂ ಕೂಡ ಸಾಮಾಜಿಕ ನ್ಯಾಯ ಸಿಗಬೇಕಾಗಿದೆ. ಹಾಗಾಗಿ ಕಾರಣಕ್ಕಾಗಿ ಸಂವಿಧಾನ ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯವನ್ನು ಕೊಟ್ಟಂತ ಏಕೈಕ ಕೃತಿ. ಸಂವಿಧಾನ ಇಲ್ಲದೆ ಹೋಗಿದ್ದರೆ ಈ ದೇಶದ 70% ಹೆಚ್ಚು ಜನರು ಇವತ್ತು ಕೂಡ ಅತ್ಯಂತ ತಳಮೂಲದಲ್ಲಿ ಬದುಕಬೇಕಾದಂತ ಸಂಗತಿ ಇತ್ತು. ಅದನ್ನು ಧಿಕ್ಕರಿಸಿ ಇವತ್ತು ಎಲ್ಲರಿಗೂ ನಮ್ಮೆಲ್ಲರೂ ಕೂಡ ಒಂದು ಅವಕಾಶ ಸಿಕ್ಕಿದೆ, ಅಕ್ಷರ ಸಿಕ್ಕಿದೆ, ಅಂದಾಜು ಸಿಕ್ಕಿದೆ, ಅರಿವು ಸಿಕ್ಕಿದೆ, ಆಶ್ರಯ ಸಿಕ್ಕಿದೆ, ರಕ್ಷಣೆ ಸಿಕ್ಕಿದೆ ಅಂತಂದ್ರೆ ಅದಕ್ಕೆ ಬಿಕಾಸ್ ಆಫ್ ಸಂವಿಧಾನ, ಅಂಬೇಡ್ಕರ್ ಕಾರಣ. ಈ ಕಾರಣಕ್ಕೋಸ್ಕರ ನಾವು ಸಂವಿಧಾನವನ್ನ ಉಳಿಸಬೇಕಾದಂತ ಅಗತ್ಯತೆ ಇದೆ. ಜನಸಾಮಾನ್ಯರು ಕೂಡ ಇವತ್ತು ಸಂವಿಧಾನ ಏನನ್ನೋದು ಅರ್ಥ ಮಾಡಬೇಕಾಗಿದೆ. ಹಾಗೆ ನೋಡ್ರೆ ಜನಪ್ರತಿನಿಧಿಗಳಿಗೆ ಸಂವಿಧಾನದ ತಿಳುವಳಿಕೆ ಇಲ್ಲ. ಬಹುಶಃ ಜನಪ್ರತಿನಿಧಿ ಆದಂತವರಿಗೆ ಸಂವಿಧಾನ ತಿಳುವಳಿಕೆ ಇದ್ದರೆ ಒಡಿ ಕಡಿ ಬಡಿ ಅಂತೇಳಿ ಅವರು ನಂಜಿನ ನಾಲೆಗಳಾಗಿ ಪರಿವರ್ತನೆ ಆಗ್ತಿರಲಿಲ್ಲ. ಇವತ್ತು ಎತ್ತಿದ್ರೇನೆ ನಂಜಿನ ನಾಲೆಗಳೇ ಹೆಚ್ಚು ಇವತ್ತು ಮಾತಾಡುವ ಕಾಲದ ಹೊತ್ತಿಗೆ ಅಂಬೇಡ್ಕರ್ ಅವರ ಸಂವಿಧಾನದ ಪರಿಕಲ್ಪನೆಯನ್ನ ಜನಸಾಮಾನ್ಯರು ತಲುಪಬೇಕನ್ನೋದು ಕರ್ನಾಟಕ ಸರ್ಕಾರದ ಉದ್ದೇಶ. ಅದನ್ನು ಸಾಕಾರಗೊಳಿಸಿರುವಂತಹ ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಭಾರತೀಯ ಸಂವಿಧಾನ ಜಾಗೃತಿ ಜಾಥಾ ಕರ್ನಾಟಕ ರಾಜ್ಯ ಸರ್ಕಾರ ಏನು ಆಯೋಜನೆ ಮಾಡಿದೆ, ಈ ರಾಜ್ಯದ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೂ ಕೂಡ ಮುಟ್ಟಬೇಕು ಅಂತೇಳಿ ರಥಯಾತ್ರೆಯನ್ನು ತಿಳಿಸ್ಕೊಟ್ಟಿದೆ. ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತದೆ. ಪ್ರಥಮವಾಗಿ ಈ ದೇಶದಲ್ಲಿ ಸಂವಿಧಾನ ಉಳಿಬೇಕು. ಸಂವಿಧಾನ ಉಳಿಬೇಕು ಅಂದರೆ ನಾವು ಎಚ್ಚೆತ್ತುಕೊಳ್ಳಬೇಕು. ಇವತ್ತು ಸಂವಿಧಾನದಲ್ಲಿರ್ತಕ್ಕಂಥ 395 ವಿಧಿಗಳಲ್ಲಿ ಸುಮಾರು 120 ವಿಧಿಗಳಿಗಿಂತ ಹೆಚ್ಚು ವಿಧಿಗಳು ತಿದ್ದುಪಡಿಯಾಗಿದ್ದಾವೆ. ಇದು ಮೊದಲು ನಿಲ್ಲಬೇಕು. ಇದು ಜನಪ್ರತಿನಿಧಿಗಳ ಹಕ್ಕಾಗಿದೆ. ಯಾವುದು ಸಂವಿಧಾನವನ್ನು ಸಮಯ ಸಂದರ್ಭಕ್ಕನುಸಾರವಾಗಿ ಅವಶ್ಯಕತೆಗನುಗುಣವಾಗಿ ತಿದ್ದುತಕ್ಕಂಥದ್ದು ಹಕ್ಕಾಗಿದೆ. ಅದನ್ನು ಒಪ್ಕೋತೀವಿ. ಆದರೆ ದೂರದೃಷ್ಟಿಯಿಂದ ರಚನೆ ಆಗಿರ್ತಕ್ಕಂಥ ಮೂಲ ಸಂವಿಧಾನದ ಆಶಯಗಳು ಈಡೇರದೆ ಹೊರತು ಅವನ್ನ ತಿದ್ದಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥ ಜನಪ್ರತಿನಿಧಿಗಳನ್ನ ನಾವು ಅಲ್ಲಿಗೆ ಕಳಿಸ್ತಕ್ಕಂಥದ್ರ ಬಗ್ಗೆ ನಾವು ಜಾಗೃತಿ ಹೊಂದಬೇಕಾಗಿದೆ. ಈ ಸಮುದಾಯ ಜಾಗೃತಿ ಹೊಂದಬೇಕಾಗಿದೆ. ಯಾವ ವ್ಯಕ್ತಿಗೆ ಸಂವಿಧಾನದ ತಿದ್ದುಪಡಿಯನ್ನು ಮಾಡ್ತಕ್ಕಂಥ ಹಕ್ಕಿದೆ, ಶಕ್ತಿ ಇದೆ, ಆ ವ್ಯಕ್ತಿಯನ್ನು ನಾವು ಲೋಕಸಭೆಗೆ, ವಿಧಾನಸಭೆಗೆ ಕಳಿಸ್ತಕ್ಕಂಥ ಸಂದರ್ಭದಲ್ಲಿ ಅವನು ಎಷ್ಟರ ಮಟ್ಟಿಗೆ ಅರ್ಹ, ಅವನು ಎಷ್ಟರ ಮಟ್ಟಿಗೆ ಈ ಸಾಮಾಜಿಕ ಜವಾಬ್ದಾರಿಯಿಂದ ಇದ್ದಾನೆ. ಈ ಸಮುದಾಯಗಳು, ವಿಶೇಷವಾಗಿ ಶೋಷಿತ ಸಮುದಾಯಗಳು, ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಅಂಡ್ ಕಮ್ಯುನಿಟಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಶೋಷಿತ ವರ್ಗಗಳ ಹಿತಾಸಕ್ತಿಗಾಗಿ ಯಾವ ವ್ಯಕ್ತಿ ಹೋರಾಡ್ಲಿಕ್ಕೆ ತಯಾರಿದ್ದಾನೆ ಅವನನ್ನ ಜಾತ್ಯತೀತವಾಗಿ ಆ ಮೇಲ್ಗಡೆ ನಾವು ಲೋಕಸಭೆಗಾಗ್ಲಿ, ರಾಜ್ಯಸಭೆಗಾಗ್ಲಿ, ವಿಧಾನ ಪರಿಷತ್ತಿಗಾಗ್ಲಿ, ವಿಧಾನಸಭೆಗಾಗಿ ಕಳಿಸ್ತಕ್ಕಂಥ ಜಾಗೃತಿ ನಮ್ಮಲ್ಲಿ ಮೂಡಬೇಕು.
ಜನರಲ್ಲಿ ಮೂಡಬೇಕು. ಅದಕ್ಕೆ ನಿಜವಾದ ಜಾಗೃತಿ ಅಂತ ಹೇಳ್ತಾರೆ. ಆ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಈ ರಥಯಾತ್ರೆಯನ್ನು ಕಳಿಸ್ಕೊಟ್ಟಿರ್ತಕ್ಕಂಥದ್ದು. ಸ್ವಾತಂತ್ರ್ಯ ಬಂದು 77 ವರ್ಷ ಆದರೂ ಕೂಡ ಸಂವಿಧಾನದ ಮೂಲ ಆಶಯಗಳು ಈ ದೇಶದ ಕಟ್ಟಕಡೆಯ ವ್ಯಕ್ತಿಗೆ ಮುಟ್ಟಿಲ್ಲ, ಮನೆ ಮನೆಗೆ ತಲುಪಿಲ್ಲ. ಹಾಗಾಗಿ ಈ ಸಂವಿಧಾನದ ಮೂಲ ಆಶಯಗಳು ಈ ದೇಶದ ಪ್ರತಿಯೊಂದು ಕುಟುಂಬಕ್ಕೂ